ಎಸ್ಡಿಎಂ ಅಂಜನೇಯ ಪ್ರಜ್ವಲ್ ಪಂದ್ಯದ ಆರಂಭಿಕ ಹಂತದಲ್ಲಿ ಬ್ಯಾಂಕಾಕ್ ಬರೋಡ ತಂಡದ ವಿಕೆಟ್ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕೂಡ ಆಯಿತು. ದಾಳಿ ಬ್ಯಾಂಕಾಕ್ ಬರೋಡ ತಂಡದ ರತನ್ ಕೆ ಆಟಗಾರ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ಬ್ಯಾಂಕಾಕ್ ಬರೋಡ ದಾಳಿಯಲ್ಲಿ ಎಸ್ಡಿಎಂ ಉಜ್ರೆಯ ಯಶವಂತ್ ಕನ್ನಡದ ತುಮಕೂರು ಮೂಲದ ಆಟಗಾರ. ಈಗ ಆಟಗಾರ ನೋಡುವ ಹಿಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನದ ಮೂಲಕ ನಮ್ಮ ತಂಡವನ್ನ ಫೈನಲ್ ಕರೆತಂದಂತ ಒಬ್ಬ ಶ್ರೇಷ್ಠ ನಾಯಕ. ಗೆಳೆಯರ ಬಳಗ ಐದರ ನಾಡು ಈ ಸದ್ಯ ತಾಲೂಕಿನಲ್ಲಿ ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯ ಈಗ ಆರಂಭಗೊಂಡಿದೆ. ಅದ್ಭುತವಾದಂತಹ ಆಂಕಲ್ ಹೆಡ್ ಮೂಲಕ ಎಸ್ಡಿಎಂ ಉಜ್ರೆ ಒಂದಂಕವನ್ನು ಪಡೆದುಕೊಂಡಿದ್ದಾರೆ. ಮಾಡು ಇಲ್ಲವೇ ಬಡಿ. ಸಚಿನ್ ಪ್ರತಾಪ್ ಕೂಡ ಇಲ್ಲಿ ವೇದಿಕೆ ಮುಂಭಾಗ ಬರಬೇಕು. ಸಚಿನ್ ಪ್ರತಾಪ್ ನಾಲ್ಕು ಪಂದ್ಯದಲ್ಲಿ ಅದ್ಭುತವಾದಂತಹ ಆರಂಭ ಎಸ್ಡಿಎಂ ಉಜ್ರೆ ತಂಡದ ಆಟಗಾರರು. ಇನ್ನು ಫೈನಲ್ ಪಂದ್ಯ ಎರಡು ತಂಡಗಳ ನಡುವೆ ಚಾಂಪಿಯನ್ ಪಟ್ಟಕ್ಕಾಗಿ ಹಣಾಹಣಿ ಆರಂಭಗೊಂಡಿದೆ. ಬ್ಯಾಂಕಾಕ್ ಬರೋಡ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಭಾಗದಲ್ಲಿ ಸಚ್ಚಿದಾನಂದವರಿಂದ ಮಿಸ್ಟೇಕ್. ದಾಳಿಯಲ್ಲಿ ಎಸ್ಡಿಎಂ ಉಜ್ರೆಯ ಏಕಾಂಗಿಯಾಗಿ ಅಕ್ಕಲ್ ಹೋಲ್ಡರ್ ಮುಖೇನ ರಂಗನಾಥ ಮಾಡ್ತಾ ಇದ್ದಾರೆ. ಇದು ತನ್ನ ಬಲದ ಪ್ರದರ್ಶನವಾಗ್ತಾ ಇದೆ. ಇಲ್ಲಿ ನವೀನ್ ಸರ್ ಸಾಯಿ ಪ್ರಸಾದ್ ಫಾರ್ ಈಚ್. ನಾಲ್ಕು ನಾಲ್ಕರಲ್ಲಿ ಪಂದ್ಯ ಫಾರ್ ಈಚ್. ನಾಲ್ಕು ನಾಲ್ಕು ಸಮಬಲ. ಯಜ ಹಾರ್ಬಲ. ಅದ್ಭುತವಾದಂತಹ ಒಂದು ಪಂದ್ಯ, ಫೈನಲ್ ಪಂದ್ಯ. ಪ್ರಜ್ವಲ್ ಎಸ್ಡಿಎಂ ಉಜ್ರೆಯ ಶ್ರೇಷ್ಠ ದಾಳಿಗಾರ, ಆಲ್ ಇಂಡಿಯಾ ಇಂಡಿಯನ್ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ರಿಪ್ಪನ್ಪೇಟೆ ಮೂಲದ ಆಟಗಾರ. ನೊಂದಿಗೆ ವಾಪಸ್ಸಾಗಿದ್ದಾರೆ. ಇದೀಗ ದಾಳಿಯನ್ನು ರತನ್ ಕೆ ಬ್ಯಾಂಕಾಕ್ ಬರೋಡದ ಶ್ರೇಷ್ಠ ದಾಳಿಗಾರ. ಕರ್ನಾಟಕದ ಸ್ಕಾಟ್ಲೆಂಡ್ ಅಂತಲೇ ಕರೆಯಲ್ಪಡುವಂತಹ ಕೊಡಗು ಜಿಲ್ಲೆಯ ಸೋಮರ್ಪೇಟೆ ಮೂಲದ ಆಟಗಾರ.
ಬಲವಾದ ಚಿರಣೆಯೊಂದಿಗೆ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರನ ರನ್ನಿಂಗ್ ಹ್ಯಾಂಡ್ ಸಂಕೇತವಾಗಿ ಔಟ್ ಮಾಡ್ತಾ ಇದ್ದಾರೆ. 6-4 ಪಂದ್ಯ. ಪ್ರಜ್ವಲ್ ದಾಳಿಯಲ್ಲಿ ಎಸ್ಟಿಎಂ ಹುಚ್ಚುಗೆ ತಂಡದ ಮತ್ತೋರ್ವ ಯುವ ಪ್ರತಿಭೆ, ಹಲವಾರು ರಾಷ್ಟ್ರೀಯ ಪಂದ್ಯವನ್ನಾಡಿದಂತಹ ಪ್ರತಿಭೆ. ಮರಳಿಗೆ ಸೇರಿಕೊಳ್ತಾ ಇದ್ದಾರೆ ಪಂಚಮರವರು. ಹೊಂದಾಣಿಕೆ ಈ ಒಂದು ಪಂದ್ಯದಲ್ಲಿ ಮುಖ್ಯವಾಗಿದೆ. ಯಾಕೆಂದರೆ ಬಲಿಷ್ಠ ಬಹುವಾಕ್ಯ ಎರಡು ತಂಡದ ಆಟಗಾರರ ಸಂದರ್ಭದಲ್ಲಿ ಚೈತನ್ಯಗಳು ಮಹತ್ವದ ಪಾತ್ರ ವಹಿಸ್ತಾ ಇವೆ. ಸಾಯಿ ಪ್ರಸಾದ್ ಮಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡದ ಪ್ರತಿನಿಧಿಸಿದ ಆಟಗಾರ 5 ಆಟಗಾರರು ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಎಜೆ ಕಾರ್ತಿಕ್ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿ 2 SSDM ಉಜ್ರೆಯ ಪ್ರಜ್ವಲ್ ಎಂಟು ಸಮಬಲ ಈ ಬಾರ್ಬಲ ಪ್ರಜ್ವಲ್ ಲೆಫ್ಟ್ ಸೈಡ್ ರೈಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾಮ್, ಕಬರ್ ಭಾಗದಲ್ಲಿ ಸಮಬಲ ರೈಟ್ ಎಂಟು ಪ್ರಜ್ವಲ್ 8 ಈಚ್ ದಾಳಿಯಲ್ಲಿ ಸಾಯಿ ಪ್ರಸಾದ್ ಸಂದರ್ಭ ಚಿದಾನಂದ ಉತ್ತರ ಕರ್ನಾಟಕದ ಬಾಗಲಕೋಟೆ ಬುಲ್ಲಾಟಕದ ಸಂಘದೊಂದಿಗೆ ವಾಪಸ್ಸಾಗಿದ್ದಾರೆ. ಈ ಬಾರಿ ವೇಗದ ದಾಳಿಯಲ್ಲಿ ಅಮ್ಮಿ ಕುಪ್ಪೇಟಿ ಸೂಪರ್ ಟ್ಯಾಕಲ್ ಶಶಾಂಕ್ ಠಾಗೂರ್ ಪ್ರಜ್ವಲ್ ಅನ್ನು ನೋಡುವ ಎರಡು ಆಟಗಾರರಿಗೆ ಪ್ರೇಕ್ಷಕರ ಬರಲಿ ಬಂದು ಜೋರ ಚಪ್ಪಾಳೆ ಒಂದು ಅದ್ಭುತವಾದ ಅಂಕದ ಮುನ್ನಡೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾಸಂಸ್ಥೆ 11-9 2 ಅಂಕದ ಮುನ್ನಡೆಯಲ್ಲಿ ಯಶವಂತವಾಗಿ ಬೋನಸ್ ಅಂತ ಬರ್ತಾ ಇದೆ. ಮತ್ತೊಂದು 12-9 ಪಂಚ ಸೂಪರ್ ಟ್ಯಾಕಲ್ ಓಡಲಿರುವ ಸಂದರ್ಭ ಭಾಗದಲ್ಲಿ ಮಿಸ್ಟೇಕ್ ಬೇಡ ಭಾಗದಲ್ಲಿ ಟ್ಯಾಕಲ್ ಮುಂದಾದ ಶಶಾಂಕ್ ಠಾಗೂರ್ ಪ್ರಜ್ವಲ್ 12-11 ಪಂದ್ಯ ಎಸ್ಡಿಎಂ ತಂಡದ ಪರವಾಗಿ 12-11 in favor of SDM ಉಜ್ರೆ ತಂಡದ ಯಶವಂತ್ ಭಾಗದಲ್ಲಿ ಸಚಿನ್ ವಿಠಲ್ ಅದ್ಭುತವಾದಂತಹ ಡೈವಿಂಗ್ ಆಂಕಲ್ ಹೋಲ್ಡ್ 1+2 3 ಪಾಯಿಂಟ್ ಬ್ಯಾಂಕ್ ಆಫ್ ಬರೋಡ. ಅದರ ದಾಳಿಗಾರನಿಗೆ ಒಂದು ಬೋನಸ್ ಇಂದ ಸೇರ್ಪಡೆಯಾಗಿದೆ. ಇದರೊಂದಿಗೆ ಸ್ಕೋರ್ 14-13 1 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. 13-14 ಪಂದ್ಯ ಸಾಗಿ ಬರ್ತಾ ಇದೆ. ಬಹಳಷ್ಟು ರೋಮಾಂಚನಕಾರಿಯಾಗಿರ್ತಕ್ಕಂಥ ಪಂದ್ಯದ ವೀಕ್ಷಣೆಯನ್ನು ನಾವೆಲ್ಲರೂ ಕೂಡ ತೊಡಗಿಕೊಳ್ತಾ ಇದ್ದೇವೆ. ಅಲ್ಪ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ಇದೆ.
ಪ್ರಜ್ವಲ್ ದಾಳಿ. Scoring 30. SDM Israel. ಪ್ರಜ್ವಲ್ ಲೆಫ್ಟ್ ರೈಡರ್, ರೈಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾಮ್, ಕವರ್ ಭಾಗದಲ್ಲಿ ಮುಜಾಹಿದ್ ನಶಾತ್. ಇಬ್ಬರು ಅದ್ಭುತವಾದಂತಹ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡದ ಸಾಯಿ ಪ್ರಸಾದ್, ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಪ್ರತಿಷ್ಠಿತ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಕೂಡ ಆಯಿತು. ಮಧ್ಯಗತಿಯಲ್ಲಿ ಆಟ ಸಾಗ್ತಾ ಇದೆ. ಸಮಯ ತಡರಾತ್ರಿ 1:05 ರಜೆ ಇಲ್ಲ. ಸಾಕಷ್ಟು ವೇಗದ ದಾಳಿಯಲ್ಲಿ ಯಶವಂತ್ ತುಕ್ಕು ಎಕ್ಸ್‌ಪ್ರೆಸ್ ಈಚ 14 ಸಮಬಲ. ಅಮ್ಮಿ ಕುಂಪೇಟಿ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇದೆ ದಾಳಿಗಾರನಿಗೆ. ಜೂನಿಯರ್ ರಾಷ್ಟ್ರೀಯ ತಾರ, ದೇಶ ವಿದೇಶಗಳಲ್ಲಿ ಹಲವಾರು ಅಭಿಮಾನಿಗಳು ಹೊಂದಿರತಕ್ಕಂತಹ ಆಟಗಾರ ಅಮ್ಮಿ ಕುಂಪೇಟಿ. 15-14 ಒಂದು ಅಂಕದ ಮುನ್ನಡೆಯಲ್ಲಿ ಸಚಿನ್ ಹಾಗೂ ದಾಳಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಹೆಡ್ಲೈನ್ ಗೇಮ್ಗೆ ಮುಂದಾಡಿದ ಎಸ್ಟಿಎಂ ಕ್ಷೇತ್ರಕ್ಕೆ ಹೆಡ್ಲೈನ್ ಮುಖಾಂತರ ಬಂದು ಆಟಗಾರರನ್ನ ಔಟ್ ಮಾಡುವ ಪ್ರಯತ್ನವನ್ನು ಹಾಕಿಕೊಳ್ತಾ ಇದೆ. ಇಲ್ಲಿ ಕಾದು ನೋಡಬೇಕಾದ ಪ್ರಸನ್ನ ಅವರು ಮಾಡ್ತಾರೆ. ಅಂದ್ರೆ ಡಿಫೆನ್ಸ್ ವಿಭಾಗ ಡಿಫೆನ್ಸ್ ವಿಭಾಗಕ್ಕೆ ಅಂಕವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಳ್ತಾ ಇದೆ. ರೈಡರ್ ಪ್ರಸನ್ನ ಅವರು ಇದೀಗ ಯಶವಂತ ದಾಳಿಯಲ್ಲಿ ತುಮಕೂರಿನ ಪ್ರತಿಭೆ ಮೂರರ ಆಟಗಾರ ಇಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತ ಟ್ಯಾಕಲ್ ಮಾಡ್ತಾರೆ. ಸಿಂಗಲ್ ಅಂಕಲ್ ಹೊಂಡ ನೇರವಾಗಿ ಸಚಿನ್ ಅವರ ಮುಖೇನ ಇಲ್ಲಿ ಬಂಧನವಾಗ್ತಾ ಇದ್ದಾರೆ. ಔಟ್ ಆಗ್ತಾ ಇದ್ದಾರೆ ಯಶವಂತ್ ಅವರು. ವೀಕ್ಷಣೆಯತ್ತ ಅಂಕವನ್ನು ಮಾಡ್ತಾ ಇದ್ದಾರೆ. ಯಶವಂತ್ ದಾಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡದ ಅಮ್ಮಿ ವಿಶಿಷ್ಟ ರೀತಿಯ ದಾಳಿಯ ಶೈಲಿಯೊಂದಿಗೆ ಅಂಕವನ್ನು ಪಡೆಯುವ ಪ್ರಯತ್ನ. ಒಂದಕ್ಕೆ ಕಾಗಿ ಬಲವಾದಂತಹ ಮನವೇ ಇತ್ತು. ಮತ್ತು ದಾಳಿಯಲ್ಲಿ ಕಡಬದ ಹೆಮ್ಮೆಯ ಆಟಗಾರ ಅಫ್ರೀದ್ ಕಡಬ, ಆಲ್ ಇಂಡಿಯಾ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್. ಸಿಬಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಆಟದ ಮೂಲಕ ಗಮನವನ್ನು ಸೆಳೆದಿರುವಂತಹ ದಕ್ಷಿಣ ಕನ್ನಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು ಸುಪಡಿಸಲಾಗಿದ ಎಸ್ಡಿಎಂ ರೋಜರಿಯಾಗಳಲ್ಲಿ 3 ಆಟಗಾರರ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜೀವನ್ ಚಿಕ್ಕಮಗಳೂರು, ರೈಟ್ ಕಾರ್ನರ್ ಭಾಗದಲ್ಲಿ ಅಫ್ರೀದ್ ಕಡಬ. ದಾಳಿಯಲ್ಲಿ ರಥ ತಮ್ಮದಾದಂತ ಸಾಧನೆ ಮಾಡಿದಂತ ಶ್ರೀ ಉದಯ್ ಕುಮಾರ್ ಅವರಿಗೆ ಅಫ್ರೀದ್ ಕಡಬ ಎಸ್ಡಿಎಂ ಶ್ರೇಷ್ಠ
ಮಲ್ಟಿಪಲ್ ಅಂಕದ ಜೋಡಣೆಯಾಗ್ತಾ ಇದೆ ಇಲ್ಲಿ. ಮತ್ತೆ 20-18 ಪಂದ್ಯ ಕೇವಲ ಬ್ಯಾಂಕ್ ಆಫ್ ಬರೋಡ ತಂಡದ ಪರವಾಗಿ 20-18 2 ಅಂಕದ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಫೈನಲ್ ಪಂದ್ಯದ ನೇರ ಪ್ರಸಾರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ನಾಯಕರಾಗಿದ್ದಂತಹ ಶ್ರೀಯುತ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ಉದಯಸರ್ ಅವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬನ್ನಿ. ಮಧುಗಳಲ್ಲಿ ಬೆಲ್ಲವ ಜೋರಾದ ಚಪ್ಪಾಳೆ ಬನ್ನಿ. ಮಂಗಳೂರು ಸ್ಟೀಲ್ ಅಮ್ಮಿ ವಿಭಾಗದಲ್ಲಿ ಮಿಸ್ಟೇಕ್. 6-18 ಪಂದ್ಯ 8 ಅಂಕದ ಮುನ್ನಡೆಯಲ್ಲಿ ಅದ್ಭುತ ಚುಪ್ಪಿಲು ರೋಮಾಂಚ. ರತನ್ ದಾಳಿ ತಂಡದ ಶ್ರೇಷ್ಠ ಮಟ್ಟದ ದಾಳಿಗಾರ. ಹಲವಾರು ರಾಷ್ಟ್ರೀಯ ಪಂದ್ಯವನ್ನಾಡಿದಂತಹ ಅನುಭವವನ್ನ ಬ್ಯಾಕ್ ಆಫ್ ಬರದ ಮುಖೇನವಾಗಿ ಬರೆಯಲಿದ್ದಾರೆ ಇಲ್ಲಿ. ನಿರಂತರ ದಾಳಿಯ ಮುಂಚೂಣಿಯಲ್ಲಿರತಕ್ಕಂತಹ ರತನ್ ತನ್ನ ವೇಗದ ಪಾದಚರಣೆಯೊಂದಿಗೆ ಇಲ್ಲಿ ಎಂಟಿ ರೈಡ್ ಆಗಿದೆ. ಯಾವುದೇ ಅಂಕದ ಸಂಪಾದನೆಯಾಗ್ತಾ ಇಲ್ಲ. ಇದೀಗ ಯಶವಂತ 19 ಪಂದ್ಯ 26-19 in favor of ಬ್ಯಾಂಕ್ ಆಫ್ ಬರೋಡ. ದಾಳಿಯಲ್ಲಿ ಯಶ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ರೈಟ್ ಕವರ್ ಭಾಗದಲ್ಲಿ 26-20 26-20 6 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ. ಸಾಯಿ ಪ್ರಸಾದ್ 6-20 26-20 in favor of ಬ್ಯಾಂಕ್ ಆಫ್ ಬರೋಡ. ಬೆಳೆಯ ಬಳಿಕ ಐವರನಾಡು ರಾಜ್ಯ ಸಂಘದ ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ನಮ್ಮ ಕ್ರೀಡಾ ಪ್ರೇಮಿಗಳಿಗೆ, ಕ್ರೀಡಾ ಆರಾಧಕರಿಗೆ ತುಂಬುವುದರಿಂದ ಮಾಡುವಿಲ್ಲ ಬೆಂಬಾಡಿ ರತನ್ 7 ಆಟಗಾರರ ನಡುವೆ 6 ಅಂಕದ ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡ. ಕಲ್ಪತರು ನಾಟಿನ ಪ್ರತಿಭೆ. ಪಂದ್ಯದ ವೀಕ್ಷಣೆಯಲ್ಲಿರುವಂತಹ ನಮ್ಮ 1994 ಪಂದ್ಯ ಸಾಗ್ತಾ ಇಲ್ಲ. ಬ್ಯಾಂಕ್ ಆಫ್ ಬರೋಡ ತಂಡದ ಪರವಾಗಿ ನಮ್ಮ ಪ್ರೇಕ್ಷಕರು ನಿಮ್ಮ ಕೈ ಚಪ್ಪಾಳೆ 29-22 in favor of ಬ್ಯಾಂಕ್ ಆಫ್ ಬರೋಡ. ಅಧ್ಯಕ್ಷರಾಗಿರುವಂತಹ ಶ್ರೀಯುತ SN ಮನ್ಮಥ ಸರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದಂತಹ ಒಂದು ಸಂಘಟನೆಯೊಂದಿಗೆ ಗೆಳೆಯರ ಬಳಿಕ ಇವರ ನಾಡಿನ ಆಟಗಾರರು ಹೌದು. ಹಲವಾರು ತನ್ನ 24ರಲ್ಲಿ ಬ್ಯಾಂಕ್ ಆಫ್ ಬರೋಡ ತಂಡ 6 ಅಂಕದ ಮುನ್ನಡೆ. ನಂತರ ಮಾತ್ರ ನಿಮ್ಮ ಜೋರಾದ ಕೈ ಚಪ್ಪಾಳೆ ಬಂದ್ರೆ ಪಂದ್ಯದ ದಿಕ್ಕು ಬದಲಾಗಬಹುದು. ಔಷಧ ಕೇವಲ 4 ಅಂಕದ ಹಿನ್ನಡೆಯನ್ನ ಅನುಭವಿಸಿದೆ. ಆದರೆ ಕಾಯ್ದಿರಿಸಿಕೊಂಡು 26 ಯಶವಂತ್ voting down the last 3 minutes to go. Mohammad Nisha ಏನಾಗಿದೆ ಮುನ್ನಡೆಯನ್ನು ಹೆಚ್ಚಿಸಿಕೊಳ್ತಾ ಈ ಸಂದರ್ಭದಲ್ಲಿ 32-26 in favor of ಬ್ಯಾಂಕ್ ಆಫ್ ಬರೋಡ. ದಾಳಿಯಲ್ಲಿ ಶಶಾಂಕ್ ಮುಲ್ಕಿ. ಥ್ಯಾಂಕ್ ಯು.